Om Gurubhyo Namaha. Welcome to my class, GLB classes. So today's topic is past tense. In that first one, past simple tense. This includes subject, verb past tense, and object. I is the subject. Subject means doer of the action. Watched, V2 form past tense. And movie. What did I watch? Movie. When? Yesterday. So this will be object, object 2. Next, we applied the application day before yesterday. We applied. In past tense, there is no confusion. Applies, applied, what comes? No. ಯಾವುದೇ ಕನ್ಫ್ಯೂಷನ್ ಇಲ್ಲ. ನೀವು ಡೈರೆಕ್ಟ್ ಆಗಿ V2 ಫಾರ್ಮ್ ಅನ್ನ ಎಲ್ಲದಕ್ಕೂ ಯಾವ್ದಕ್ಕೆ ಬೇಕಾದ್ರೂ ಎಲ್ಲದಕ್ಕೂ ಹಾಕಬಹುದು. ವಿ ಅಪ್ಲೈಡ್ ಹೇಗೆ ಬರುತ್ತೆ ಅಂದ್ರೆ ಇವಾಗ ಇದು ಐ, ವಿ, ಯು, ಶಿ, ಇಟ್, ದೇ, okay, Sharanya. All these subjects takes only watched. Watched. I watched, we watched, you watched, she watched, he watched, it, they, Sharanya watched. Same. Subject verb agreement, no confusion. ನಮಗೆ ಕನ್ಫ್ಯೂಷನ್ ಮಾಡೋದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಥವಾ ಯಾವುದೇ ಎಕ್ಸಾಮ್ಸ್ ಅಲ್ಲಿ ಪ್ರೆಸೆಂಟ್ ಸಿಂಪಲ್ ಅಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ಅಥವಾ ಪರ್ಫೆಕ್ಟ್ ಅಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ. ಪಾಸ್ಟ್ ಸಿಂಪಲ್ ನ ಕನ್ಫ್ಯೂಷನ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಗೊತ್ತಿರ್ಲಿ ನಿಮ್ಗೆ ಇದನ್ನ. ಐ ಹೋಪ್ ಯು ಆರ್ ಮೇಕಿಂಗ್ ನೋಟ್ಸ್. ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. then you will understand for the best. We applied the application day before yesterday. ನಿನ್ನೆ ಅಲ್ಲ ಮೊನ್ನೆ. yesterday ಅಂದ್ರೆ ನಿನ್ನೆ, day before yesterday ಅಂದ್ರೆ ಮೊನ್ನೆ ಅಪ್ಲಿಕೇಶನ್ ಅನ್ನ ನಾವು ಹಾಕಿದ್ವಿ. ಥರ್ಡ್ ಒನ್, you played well. ನೀನು ಆಟ ಆಡ್ದೆ ಚೆನ್ನಾಗಿ. you played well. Fourth, you told me this before. ನೀವು ಟೋಲ್ಡ್ ಮೀನ್ಸ್ ನನಗೆ ಹೇಳೋದು, ಹೇಳಿದ್ರಿ ನನಗೆ ಇದನ್ನ ಬಿಫೋರ್ ಮೊದಲೇ ನೀವು ನನಗೆ ಇದನ್ನ ಹೇಳಿದ್ರಿ ಇದನ್ನ ಹೇಳಿದ್ರಿ ನೀವು ನನಗೆ ಮೊದಲೇ. ನೆಕ್ಸ್ಟ್ ಫಿಫ್ತ್, ದೇ ಗೇವ್ ಗುಡ್ ಸಜೆಷನ್. ದೇ ಗೇವ್ ಗುಡ್ ಸಜೆಷನ್. ಅವರು ಕೊಟ್ರು ಒಳ್ಳೆ ಸಜೆಷನ್ ಅನ್ನ. ಅವರು ಒಳ್ಳೆ ಸಜೆಷನ್ ಅನ್ನ ಕೊಟ್ರು. Next, sixth, she participated in the discussion. ಅವಳು ಭಾಗವಹಿಸಿದ್ದಳು ಚರ್ಚೆಯಲ್ಲಿ. ಅವಳು ಚರ್ಚೆಯಲ್ಲಿ ಭಾಗವಹಿಸಿದ್ದಳು. ಹೀಗೆ ಬರುತ್ತೆ. ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಈಗ ತಾನೇ ಕೆಲಸ ಮುಗಿದಿದೆ ಅಂತ ಅವಳನ್ನ ಸಿಂಪಲ್ ಪಾಸ್ಟ್ ಅಲ್ಲಿ ಹೇಳ್ತೀವಿ. He took care of his mother. ಅವನು ಟುಕ್ ಕೇರ್ ಅನ್ನೋದು ಫ್ರೇಸ್ ಇದು. ಟೇಕ್ ಕೇರ್, ಟುಕ್ ಕೇರ್. ಸೊ ಟುಕ್ ಕೇರ್ ಚೆನ್ನಾಗಿ ನೋಡ್ಕೊಂಡ ತನ್ನ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ. ತಾನ್ವಿ ವಾಚ್ಡ್ ಮೂವಿ ಯೆಸ್ಟರ್ಡೇ. ತಾನ್ವಿ ನಿನ್ನೆ ಮೂವಿಯನ್ನ ನೋಡಿದಳು. ತಾನ್ವಿ ಅಂಡ್ ಧನ್ವಿತ್ ಏಟ್ ಬ್ರೇಕ್ಫಾಸ್ಟ್. ಇಲ್ಲಿ ಪ್ಲೂರಲ್ ಬಂದಿದೆ ಅಂತ ಇದು ವರ್ಬ್ ಏನು ಚೇಂಜ್ ಆಗಲ್ಲ, V2 ನಲ್ಲೇ ಇರುತ್ತೆ. ಎಲ್ಲ ವರ್ಬ್ಸ್ ಗಳು V2 ನಲ್ಲೇ ಇರುತ್ತೆ. ತಾನ್ವಿ ಅಂಡ್ ಧನ್ವಿತ್ ಏಟ್ ಬ್ರೇಕ್ಫಾಸ್ಟ್. 10th ಒನ್, ಮೈ ಮ್ಯಾನೇಜರ್ ಗೇವ್ ಮಿ ದಿಸ್ ಟಾಸ್ಕ್. ನನ್ನ ಮ್ಯಾನೇಜರ್ ಕೊಟ್ಟರು ನನಗೆ ಈ ಟಾಸ್ಕ್ ಅನ್ನ ನನ್ನ ಮ್ಯಾನೇಜರ್ ನನಗೆ ಕೊಟ್ರು. ನೆಕ್ಸ್ಟ್ ವಿ ವಿಲ್ ಕಂಟಿನ್ಯೂ ವಿತ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಸೆಕೆಂಡ್ ಒನ್. ನಾನು ಈ ವಿಡಿಯೋದಲ್ಲೇನೆ ಪಾಸ್ಟ್ ಕಂಟಿನ್ಯೂಸ್ ಅದನ್ನು ಕೂಡ ಮಾಡಿದೀನಿ, ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಸಬ್ಜೆಕ್ಟ್ ವಾಸ್ ಅಥವಾ ವರ್ ಇರುತ್ತೆ, ವರ್ಬ್ ING ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ. ಐ ಸಬ್ಜೆಕ್ಟ್, ಡೂಯರ್ ಆಫ್ ದ ಆಕ್ಷನ್. ವಾಸ್ ಇರುತ್ತೆ. ಪಾಸ್ಟ್ ಸಿಂಪಲ್ಗೂ ಪಾಸ್ಟ್ ಕಂಟಿನ್ಯೂಸ್ ವ್ಯತ್ಯಾಸ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರಲ್ಲ ಪಾಸ್ಟ್ ಸಿಂಪಲ್ ಅಲ್ಲಿ. ಈಗ ಮಾಡಿದ್ವಲ್ಲ ಫಸ್ಟ್ ಒನ್, ಅದರಲ್ಲಿ ವರ್ಬು V2 ಅಲ್ಲಿ ಇರುತ್ತೆ, ಆದ್ರೆ ಇಲ್ಲಿ ವರ್ಬು ING ಇರುತ್ತೆ. ಓಕೆ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇರುತ್ತೆ. ಹೆಲ್ಪಿಂಗ್ ವರ್ಬ್ ಪಾಸ್ಟ್ ಅಲ್ಲಿ ಇದೆ. ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಕ್ಲಾಸಸ್ ಅನ್ನ ನೀವು ನೋಡಿದ್ರೆ ಇದು ಈಸಿ ಆಗುತ್ತೆ.
ಹೆಲ್ಪಿಂಗ್ ವರ್ಕ್ ಕ್ಲಾಸಸ್ ನೋಡಿಲ್ಲ ಅಂದ್ರೆ GLV ಕ್ಲಾಸಸ್ಗೆ ಹೋಗಿ ಅಲ್ಲಿ ನೀವು ನೋಡ್ಬೋದು. GLV ಕ್ಲಾಸಸ್ ಇದೇ ಚಾನಲ್ ಅಲ್ಲಿ ನೋಡ್ಬಹುದು. ಹೆಲ್ಪಿಂಗ್ ವರ್ಕ್ಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ದೇರ್ ಯು ಕ್ಯಾನ್ ಸಿ. ಐ ವಾಸ್ ವಾಚಿಂಗ್ ಮೂವಿ ಯೆಸ್ಟರ್ಡೇ. ನಿನ್ನೆ ನಾನು ಮೂವಿ ನೋಡ್ತಾ ಇದ್ದೆ. ವೆನ್ ಯು ಕಾಲ್ಡ್ ಮೀ, ನೀನ್ ನನಗೆ ಕಾಲ್ ಮಾಡಿದಾಗ ನಾನು ಮೂವಿ ನೋಡ್ತಾ ಇದ್ದೆ. ಐ ವಾಸ್ ವಾಚಿಂಗ್, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮ್ಯಾಟರ್ ಆಗುತ್ತೆ. ಐ ವಾಸ್, ವೇರ್, ವಿ ವೇರ್, ಸೇಮ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಹೇಗೋ ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಕೂಡ ಹಾಗೆ. ಇದನ್ನ ಐ ಆಮ್ ವಾಚಿಂಗ್ ಮೂವಿ ಯೆಸ್ಟರ್ಡೇ ಬದಲು ಟುಡೇ ಅಂತ ಹಾಕಿದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಆಯ್ತು. ಆಮ್ ವಾಚಿಂಗ್ ಮೂವಿ ಟುಡೇ. ಪಾಸ್ಟ್ ಕಂಟಿನ್ಯೂಸ್ ಐ ವಾಸ್ ವಾಚಿಂಗ್ ಮೂವಿ ಯೆಸ್ಟರ್ಡೇ. ದಟ್ಸ್ ಆಲ್. ಸೆಕೆಂಡ್ ಒನ್, ವಿ ವೇರ್ ವೇಟಿಂಗ್ ಫಾರ್ ಆರ್ ಟರ್ನ್. ನಾವು ಕಾಯ್ತಾ ಇದ್ವಿ ನಮ್ಮ ಟರ್ನ್, ಅಂದ್ರೆ ನಮ್ಮ ಟರ್ನ್ ಬರುತ್ತಲ್ಲ, ನಮ್ಮ ಸಮಯ ಅಥವಾ ನನ್ ಟರ್ನ್ ಬರ್ಬೇಕಂತ ಹೇಳ್ತೀವಲ್ಲ, ನಾನು ಹೋಗೋದು, ನಾನ್ ಮಾಡುವಂಥದ್ದು. ಸೊ ವಿ ಆರ್ ವೇಟಿಂಗ್ ಫಾರ್ ಅವರ್ ಟರ್ನ್, ನಮ್ಮ ಟರ್ನ್ಗೋಸ್ಕರ ನಾವು ಕಾಯ್ತಾ ಇದ್ವಿ. ಇದನ್ನ ನೀವು ಪ್ರೆಸೆಂಟ್ ಸಿಂಪಲ್ ಮಾಡ್ತೀರಾ? ಕಮೆಂಟ್ ಮಾಡಿ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಚೇಂಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಥರ್ಡ್ ಒನ್ is you were playing well last year. You were, ಸೊ ಸಿಂಗ್ಯುಲರ್ ನೀನು ಅಂತನಾದ್ರೂ ಇರ್ಲಿ ಅಥವಾ ನೀವು ಅಂತನಾದ್ರೂ ಇರ್ಲಿ, ಎರಡಕ್ಕೂ ವೇರ್. ಯು ವರ್ ಪ್ಲೇಯಿಂಗ್ ವೆಲ್ ಲಾಸ್ಟ್ ಇಯರ್. ನೀನು ಚೆನ್ನಾಗಿ ಆಟ ಆಡ್ತಾ ಇದ್ದೆ. ವೆಲ್ ಅಂದ್ರೆ ಚೆನ್ನಾಗಿ. ಲಾಸ್ಟ್ ಇಯರ್ ಕಳೆದ ವರ್ಷ ನೀನ್ ಚೆನ್ನಾಗಿ ಆಟ ಆಡ್ತಾ ಇದ್ದೆ. ನೀವು ಯು ವೇರ್ ಪ್ಲೇಯಿಂಗ್ ವೆಲ್, ಸೇಮ್ ಇದೇ ವಾಕ್ಯವನ್ನು ಚೇಂಜ್ ಮಾಡೋದಾದ್ರೆ ಯು ವೇರ್ ಪ್ಲೇಯಿಂಗ್ ವೆಲ್ ಲಾಸ್ಟ್ ಇಯರ್. ನಾನು ಸೆಂಟೆನ್ಸ್ ಅನ್ನ ಚೇಂಜ್ ಮಾಡಿದೀನಿ ಬಿಕಾಸ್ ನಿಮ್ಗೆ ಹೆಚ್ಚು ಸೆಂಟೆನ್ಸ್ ಯೂಸೇಜ್ ಗೊತ್ತಾಗ್ಲಿ ಅಂತ ಕನ್ನಡದಲ್ಲಿ ಕೂಡ ಹೇಳ್ತಾ ಇದ್ದೀನಿ. ಸ್ಟ್ರಕ್ಚರ್ ಅರ್ಥ ಆಗೋದಷ್ಟೇ ಅಲ್ಲ, ಟೆನ್ಸ್ ಅರ್ಥ ಆಗೋದಷ್ಟೇ ಅಲ್ಲ, ನಿಮ್ಗೆ ಹೊಸ ಪದಗಳು ಇಂಟ್ರೊಡ್ಯೂಸ್ ಆಗ್ಲಿ ಅನ್ನೋ ಕಾರಣಕ್ಕೆ. ಯು ವೇರ್ ಸ್ಲೀಪಿಂಗ್ ವೆನ್ ಐ ಕೇಮ್ ಯುವರ್ ಹೋಮ್. ನೀವು ಮಲಗಿದ್ರಿ ಯಾವಾಗ ನಾನು ಬಂದೆ ನಿಮ್ಮ ಮನೆಗೆ. ನಾನ್ ಯಾವಾಗ ನಿಮ್ ಮನೆಗ್ ಬಂದೆ, ನೀವ್ ಅವಾಗ ಮಲಗಿದ್ರಿ. ನೀವೇನ್ ಮಾಡ್ತಾ ಇದ್ರಿ? ಯು ಆರ್ ಸ್ಲೀಪಿಂಗ್. ನೆಕ್ಸ್ಟ್, ದೇ, ಅವರು ದೇ ವರ್ ಗಿವಿಂಗ್ ಅಸ್ ಗುಡ್ ಪ್ರಾಕ್ಟೀಸ್. ಅವರು ಕೊಡುತ್ತಿದ್ದರು ಅಸ್ ನಮಗೆ ಗುಡ್ ಪ್ರಾಕ್ಟೀಸ್, ಒಳ್ಳೆಯ ಪ್ರಾಕ್ಟೀಸ್ ಅನ್ನ. ಅವರು ನಮ್ಗೆ ಒಳ್ಳೆ ಪ್ರಾಕ್ಟೀಸ್ ಕೊಡ್ತಾ ಇದ್ರು, ಹಾಗಾಗಿ ನಾವು ಗೆಲ್ಲೋದಕ್ ಸಾಧ್ಯ ಆಯ್ತು, ಹಾಗಾಗಿ ನಾವು ಒಳ್ಳೆ ಸ್ಕೋರ್ ಮಾಡೋದಕ್ ಸಾಧ್ಯ ಆಯ್ತು. ದಟ್ ವೇ. ಸೊ ಇದಕ್ಕೆ ದೇ ವರ್ ಗಿವಿಂಗ್ ಗುಡ್ ಪ್ರಾಕ್ಟೀಸ್, ಶಿ ವಾಸ್ ಗಿವಿಂಗ್ ಅಸ್ ಗುಡ್ ಪ್ರಾಕ್ಟೀಸ್, ಐ ವಾಸ್ ಗಿವಿಂಗ್ ಯು ಆಗುತ್ತೆ. ಐ ವಾಸ್ ಗಿವಿಂಗ್ ಯು ಗುಡ್ ಪ್ರಾಕ್ಟೀಸ್, ನಾನು ನಿಮಗೆ ಅಂತ. ಈ ರೀತಿ ನೀವೇ ಸ್ವಂತವಾಗಿ ಚೇಂಜ್ ಮಾಡ್ಕೊಳ್ಬಹುದು. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಅದನ್ನ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ, ಅಥವಾ ತಪ್ಪಿದ್ರೆ ನಾನು ಅದನ್ನ ಕರೆಕ್ಟ್ ಮಾಡಿ ಹೇಳ್ತೇನೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಶಿ ವಾಸ್ ಪ್ರಾಕ್ಟೀಸಿಂಗ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನೋಡಿಲಿ. ಶಿ ವಾಸ್, ದೇ ವೇರ್, ಯು ವೇರ್. ಓಕೆ. ಶಿ ವಾಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಡಿಸ್ಕಷನ್. ಅವಳು ಡಿಸ್ಕಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ಲು. ಸೆವೆಂತ್, he was taking good care of his mother. ಅವನು ತನ್ನ ತಾಯಿಯನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ಏಯ್ತ್ ಒನ್, ತಾನ್ವಿ ವಾಸ್ ವಾಚಿಂಗ್ ಮೂವಿ ಯೆಸ್ಟರ್ಡೇ. ತಾನ್ವಿ ನಿನ್ನೆ ಮೂವಿಯನ್ನ ನೋಡ್ತಾ ಇದ್ಲು. ನಾನು ಯಾವ್ದು ಪಾಸ್ಟ್ ಸಿಂಪಲ್ ತಗೊಂಡಿದ್ದೀನಲ್ಲ, ಆಲ್ಮೋಸ್ಟ್ ಅದೇ ವಾಕ್ಯಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ. ನೈನ್ತ್ ಒನ್, ತಾನ್ವಿ ಅಂಡ್ ಧನ್ವಿತ್ ವೇರ್. ಸೊ ಇಲ್ಲಿ ನೋಡಿ ವೇರ್ ಆಗ್ಬೇಕು, ಬಿಕಾಸ್ ಸಬ್ಜೆಕ್ಟ್ ಇಸ್ ಪ್ಲೂರಲ್, ಯುವರ್ ಸಬ್ಜೆಕ್ಟ್ ಇಸ್ ಸಿಂಗ್ಯುಲರ್. ಒಬ್ಳೆ ಇರೋದು, ಇಲ್ಲಿ ಇಬ್ರಿದ್ದಾರೆ, ಹಾಗಾಗಿ ಪ್ಲೂರಲ್ ಆಗತ್ತೆ. ಪ್ಲೂರಲ್ ಬಂದವಾಗ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ತಗೋತೀವಿ. ಪಾಸ್ಟ್ ಟೆನ್ಸ್, ವರ್ ಅಂದ್ರೆ ಪಾಸ್ಟ್ ಟೆನ್ಸ್, ಆರ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್. ಓಕೆ, ಇಲ್ಲಿ ಪಾಸ್ಟ್ ಟೆನ್ಸ್ ಪಾಸ್ಟ್ ಕಂಟಿನ್ಯೂಸ್ ಮಾಡ್ತಿರೋದ್ರಿಂದ ವೇರ್ ಇಸ್ ರೈಟ್.
Tanvi and Danvit were eating breakfast. 10th one, my manager worked till 6 p.m. yesterday. ಸರಿ ಇದೆಯಾ ಇದು? ನಮ್ಗೆ ಯಾಕೋ ಇದು ಸರಿ ಇಲ್ಲ ಅನ್ನಿಸ್ತಿದೆ ಅಲ್ವಾ? ಇಷ್ಟೋ ತನಕ ಯೂಸ್ ಮಾಡಿದ ಪ್ಯಾಟ್ರನ್ ಸೆಂಟೆನ್ಸ್ ಸ್ಟ್ರಕ್ಚರೇ ಬೇರೆ, ಬಟ್ ಈ ಸ್ಟ್ರಕ್ಚರೇ ಬೇರೆ ಇದೆಯಲ್ಲ, ಇದು ತಪ್ಪಿದೆ. ಇದನ್ನ ನೀವು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಚೇಂಜ್ ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತೀರಾ ಅಲ್ವಾ? ಐ ಹೋಪ್ ಸೊ. ಬನ್ನಿ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇದು ಜಾಸ್ತಿ ಆಗ್ಬಿಡುತ್ತೆ.